ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಾಗಿ ಸದ್ದು ಮಾಡ್ತಾ ಒಂದಲ್ಲ ಒಂದು ರೀತಿಯಾಗಿ ಟ್ವಿಸ್ಟ್ ಗಳನ್ನು ಕೊಡ್ತಾನೆ ಬರ್ತಾ ಇದೆ ಅಂತ ಹೇಳ್ಬೋದು. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ ಇನ್ನೇನು ನಾಳೆಲ್ಲ ನಾಡಿದ್ದು ಕಳೆದ್ರೆ 2 ವಾರ ಕಂಪ್ಲೀಟ್ ಆಗ್ತಾ ಬಂತು ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಎಲ್ಲ ಸೀಸನ್ ಗಳಲ್ಲಿ ಉತ್ತಮ ಮತ್ತು ಕಳಪೆ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಮೊದಲಿನಿಂದಲೂ ಕೂಡ ನಮ್ಮ ಬಿಗ್ ಬಾಸ್ ನಲ್ಲಿ ಬಂದಿದೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರತಿ ಶುಕ್ರವಾರ ಉತ್ತಮ ಹಾಗೆ ಕಳಪೆ ಪದಕಗಳನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ತಮ್ಮಲ್ಲೇ ಚರ್ಚಿಸಿ ಈ ವಾರದಲ್ಲಿ ಯಾರು ಉತ್ತಮವಾಗಿ ಆಟವನ್ನು ಆಡಿದ್ರಲ್ವೋ ಅವರಿಗೆ ಉತ್ತಮ ಪದಕವನ್ನು ಕೊಡ್ತಾ ಇದ್ರು. ಅದರ ಜೊತೆಗೆ ಯಾರು ತೀರಾ ಕಳಪೆಯಾಗಿ, ಅದರ ಜೊತೆಗೆ ಯಾರ ಆಟ ಅಷ್ಟೊಂದು ಸರಿಯಾಗಿರ್ಲಿಲ್ಲ, ಒಂದು ರೀತಿಯಾಗಿ ಕಳಪೆಯಾಗಿತ್ತು ಒಬ್ಬ ಸ್ಪರ್ಧಿಗೆ ಪ್ರತಿ ಒಂದು ಸೀಸನ್ ಅಲ್ಲೂ ಕೂಡ ಪ್ರತಿ ಶುಕ್ರವಾರದಲ್ಲೂ ಕೂಡ ಕಳಪೆಯನ್ನುವಂತ ಪದಕವನ್ನು ಕೊಡ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾದ ಮೊದಲನೇ ಶುಕ್ರವಾರದಲ್ಲಿ ಯಾವುದೇ ರೀತಿಯಾಗಿ ಉತ್ತಮ ಮತ್ತು ಕಳಪೆಯನ್ನು ಕೂಡ ಕೊಟ್ಟಿಲ್ಲ. ಅದರ ಜೊತೆಗೆ ಕಳಪೆ ಪದಕ ಯಾರಿಗೆ ಬರುತ್ತದೆ ಅಲ್ವಾ ಅವರಿಗೆ ಈ ಸಲ ಅವರ ಬಿಗ್ ಬಾಸ್ ಮನೆಯಲ್ಲಿ ಜೈಲೇ ಇಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಈ ವರ್ಷದ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾನ್ಸೆಪ್ಟ್ ನಲ್ಲಿ ಉತ್ತಮ ಮತ್ತು ಕಳಪೆ ಇರುತ್ತದ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು ಅಂತಾನೆ ಹೇಳ್ಬೋದು. ಈಗ ಅದಕ್ಕೆ ಇನ್ನು ಯಾವುದೇ ರೀತಿಯಾಗಿ ಕ್ಲಾರಿಟಿ ಉತ್ತರ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡ್ಬೇಕು. ಅಥವಾ ಈ ಒಂದು ಮೊದಲನೇ ಫಿನಾಲೆ 3 ವಾರದ ತನಕ ಉತ್ತಮ ಮತ್ತು ಕಳಪೆ ಇಲ್ಲದೆ ಇರೋ ತರ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನನ್ನ ಪ್ರಕಾರ ಒಂದು ಈ ವಾರದಲ್ಲಿ ಉತ್ತಮ ಮತ್ತು ಕಳಪೆ ಯಾರು ಆಗ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾಕಂದ್ರೆ ಆ ಒಂದು ಉತ್ತಮ ಮತ್ತು ಕಳಪೆ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ತುಂಬಾನೇ ಮಜವಾಗಿ ಇರ್ತಾ ಇತ್ತು ಪ್ರತಿ ಸೀಸನ್. ಆ ಒಂದು ಕಾರಣದಿಂದಾಗಿ ನನ್ನ ಪ್ರಕಾರ ಈ ಒಂದು ಸೋಮವಾರದಿಂದ ಹಿಡಿದು ಇವತ್ತು ಶುಕ್ರವಾರ ಅಕಸ್ಮಾತ್ ಇವತ್ತು ಉತ್ತಮ ಮತ್ತು ಕಳಪೆಯನ್ನು ಕೊಟ್ಟರು ಕೂಡ ಯಾರಿಗೆ ಹೋಗ್ಬಹುದು. ನನ್ನ ಪ್ರಕಾರ ಆದ್ರೂ ಕೂಡ ಯಾರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ನಿಮ್ಮ ಪ್ರಕಾರ ಮೊದಲನೇ ವಾರ ಸೋಮವಾರದಿಂದಲೂ ಹಿಡಿದು ಇಲ್ಲಿವರೆಗೆ ಇವತ್ತಿನ ಶುಕ್ರವಾರದವರೆಗಿನ ಒಂದು ಎಪಿಸೋಡ್ ಅನ್ನು ನೋಡಿದ ನೀವು ನಿಮ್ಮ ಪ್ರಕಾರ ಯಾರು ಉತ್ತಮ ಅಥವಾ ಕಳಪೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನನ್ನ ಪ್ರಕಾರ ಈ ವಾರದ ಕಳಪೆ ಪ್ರದರ್ಶನಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಕಾಕ್ರೋಚ್ ಸುದಿ ಅವರು ಅಂತಾನೆ ಹೇಳ್ಬೋದು. ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೆ ಅಸುರಾಧಿಪತಿ ಅನ್ನುವಂತ ಒಂದು ವಿಶೇಷವಾದ ಒಂದು ಪದವಿಯನ್ನು ಕೊಟ್ಟಿದ್ರು. ಆ ಒಂದು ಪದವಿಗೆ ತಕ್ಕಂತೆ ಅವರ ಮ್ಯಾನರಿಸಮ್ ಆಗಲಿ, ಸ್ಟೈಲ್ ಆಗಲಿ, ಅವರ ಒಂದು ನಡವಳಿಕೆ ಆಗಲಿ ಯಾವುದು ಕೂಡ ಇರಲಿಲ್ಲ. ಒಂದು ಬಿಗ್ ಬಾಸ್ ಮನೆಯ ರಾಜ ಅನ್ನೋದಕ್ಕಿಂತ ಅಸುರರ ಅಧಿಪತಿ ಅಂತಾನೆ ಹೇಳ್ಬೋದು. ಅವರಿಗೆ ದಯೆ ಇರುವುದಿಲ್ಲ, ಕರುಣೆ ಇರುವುದಿಲ್ಲ, ಯಾವುದು ಕೂಡ ನ್ಯಾಯ ಇರುವುದಿಲ್ಲ. ಅವರ ಆಸ್ಥಾನದಲ್ಲಿ ಯಾವುದು ಕೂಡ ಇರುವುದಿಲ್ಲ. ತಮ್ಮ ಮನಸ್ಸಿಗೆ ಏನ್ ಬರ್ತದೆ ಅದನ್ನು ಮಾಡಿಕೊಂಡು ಹೋಗುವವರೇ ಅಸುರ ಅಂತಾನೆ ಹೇಳ್ಬೋದು. ಆ ಅಸುರರ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಂತಹ ನಮ್ಮ ಕಾಕ್ರೋಚ್ ಅವರು ಈ ವಾರದಲ್ಲಿ ಕಳಪೆ ಪ್ರದರ್ಶನ ಕೊಟ್ಟರು ಅಂತಾನೆ ಹೇಳ್ಬೋದು. ಒಂದು ದಿನವೂ ಕೂಡ ನಮಗೆ ಇವರು ಅಸುರಾಧಿಪತಿ ಅನಿಸಲೇ ಇಲ್ಲ, ಒಂದು ರೀತಿಯಾಗಿ ಜೋಕರ್ ತರ ಕಂಡ್ರು ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ಹೀಗೆ ಅನಿಸ್ತಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಡಮ್ಮಿ ಅಸುರಾಧಿಪತಿ ತರ ಈ ವಾರ ಅವರು ಕಾಣಿಸಿಕೊಂಡ್ರು ಅಂತಾನೆ ಹೇಳ್ಬೋದು. ತಮಗೆ ಇದ್ದಂತ ಪವರ್ ಅನ್ನು ತುಂಬಾನೇ ಒಂದು ರೀತಿಯಾಗಿ ವಿಭಿನ್ನ ರೀತಿಯಲ್ಲಿ ಈ ವಾರವನ್ನು ಅವರು ಎಂಟರ್ಟೈನಿಂಗ್ ಆಗಿ ಇಡಲು ಕಾರಣ ಆಗ್ಬೋದಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಹಾಗೆ ಮಾಡಲಿಲ್ಲ. ಆ ಒಂದು ಕಾರಣದಿಂದಾಗಿ ಈ ವಾರದ ಕಳಪೆ ಪ್ರದರ್ಶನ ಅದು ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬೋದು. ಇನ್ನು ಉತ್ತಮ ಪ್ರದರ್ಶನದ ವಿಚಾರಕ್ಕೆ ಬರೋಣ. ಈ ವಾರದಲ್ಲಿ ಉತ್ತಮ ಪ್ರದರ್ಶನ ನನ್ನ ಪ್ರಕಾರ ಅದು ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಯಾಕಂತ ನಾನು ರೀಸನ್ ಕೂಡ ಹೇಳ್ತೀನಿ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ಅಸುರರು ಅನ್ನುವಂತ ಒಂದು ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ನಮ್ಮ ಕಾಕ್ರೋಚ್ ಸುದಿ ಅವರನ್ನು ಮಾಡಿದರು. ಅದರ ಜೊತೆಗೆ ಇನ್ನು ಉಳಿದಂತ ಜಂಟಿಗಳು ಎಲ್ಲರೂ ಕೂಡ ಅವರ ಸೇವೆಯನ್ನು ಮಾಡಬೇಕು ಅಂತ ಒಂದು ಎಲ್ಲ ರೀತಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನು ಹೇಳಿದ್ರು. ಅವರು ಅರಸರು ಅನ್ನುವುದನ್ನು ನಮ್ಮ ಒಂಟಿಗಳು ಮರೆಯಲಿಲ್ಲ. ಅದು ಎಲ್ಲವರನ್ನು ಕೂಡ ಡಾಮಿನೇಟ್ ಮಾಡ್ಕೊಂತ ಒಟ್ಟಿನಲ್ಲಿ ತಮ್ಮ ಅಸುರರ ಕ್ಯಾರೆಕ್ಟರ್ ಒಂದು ಸ್ವಲ್ಪವೂ ಒಂದು ಚೂರು ಕೂಡ ಒಂದು ನಿಮಿಷವೂ ಕೂಡ ಬಿಟ್ಟು ಇರದೆ ತಮ್ಮ ಅಸುರರ ಕ್ಯಾರೆಕ್ಟರ್ ಅನ್ನು ಮೊದಲೇನೆ ಬಂದ ದಿನದಿಂದಲೂ ಕೂಡ ಇಲ್ಲಿಯವರೆಗೆ ಕರೆಕ್ಟ್ ಆಗಿ ನಿಭಾಯಿಸಿಕೊಂಡು ಉಳಿದಿರುವಂತಹ ಅಲ್ಲಿ ನೋಡ್ತಾ ಇರ್ಬೋದು ಅಸುರರ ಅಧಿಪತಿಯನ್ನೇ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುವಷ್ಟು ಒಂದು ಡಾಮಿನೇಷನ್ ಈ ವಾರದಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಈ ವಾರದ ಉತ್ತಮ ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಸಖತ್ತಾಗಿರುವಂತಹ ವಾರ ಆಗಿತ್ತು ನನ್ನ ಪ್ರಕಾರ. ಈ ವಾರದ ಉತ್ತಮ ಅಶ್ವಿನಿ ಗೌಡ, ಅದರ ಜೊತೆಗೆ ಕಳಪೆ ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.